ಮುಂದಿನ ಸುದ್ದಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ನಾಯಕತ್ವದ ಒಂದು ಬದಲಾವಣೆ ಚರ್ಚೆ ಏನಿತ್ತು ಅದು ಇನ್ನೂ ಕೂಡ ಮುಗಿದಿಲ್ಲ. ತುಮಕೂರು ಸಮಾವೇಶ ಮುಗಿದ ಮೇಲೆ ಅಂದ್ರೆ ಸರ್ಕಾರಕ್ಕೆ 3 ವರ್ಷ ಆಗ್ತಾ ಇದೆ, ಸಾಧನಾ ಸಮಾವೇಶ ಅಂತ ಮಾಡ್ತಾ ಇದ್ದಾರೆ. ಆ ಸಮಾವೇಶ ಎಲ್ಲ ಮುಗಿದ ಮೇಲೆ ಮತ್ತೆ ದೆಹಲಿ ಕಡೆಗೆ ಹಿರಿಯ ನಾಯಕರು ಮುಖ ಮಾಡುವಂತ ಒಂದು ಸಂದೇಶ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗುವಂತ ಸುಳಿವನ್ನ ಶಾಸಕ ಜಯಚಂದ್ರ ಕೊಟ್ಟಿದ್ದಾರೆ. ದೆಹಲಿಗೆ ಹೈಕಮಾಂಡ್ ನಾಯಕರ ಮುಂದೆ ಹೋಗಿ ಒಂದಿಷ್ಟು ಬಣಗಳೇನು ಸೃಷ್ಟಿಯಾಗಿದ್ದಾವೆ, ಆ ಬಣಗಳ ನಾಯಕರು ಹೋಗೋದು, ಪರೇಡ್ ಮಾಡೋದು. ಸಿಎಂ ಡಿಸಿಎಂ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಪಕ್ಷವೂ ಸ್ಟ್ರಾಂಗ್ ಇದೆ, ಸಿಎಂ ಕೂಡ ಸ್ಟ್ರಾಂಗ್ ಇದ್ದಾರೆ. ಏನೇ ಇದ್ರೂ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಶಾಸಕ ಟಿಬಿ ಜಯಚಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೇ ಇದ್ರೂ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗ ಮತ್ತೆ ಸಾಧನಾ ಸಮಾವೇಶ ಆದ್ಮೇಲೆ ಒಂದಿಷ್ಟು ಜನ ದೆಹಲಿಗೆ ಹೋಗುವಂತ ಸುಳಿವನ್ನ ಟಿಬಿ ಜಯಚಂದ್ರ ಕೊಟ್ಟಿದ್ದಾರೆ. ಹಾಗಾದ್ರೆ ಟಿಬಿ ಜಯಚಂದ್ರ ಏನ್ ಹೇಳಿದ್ದಾರೆ ಕೇಳೋಣ. ಈಗ ಮತ್ತೆ ಈ ಚುನಾವಣೆ ಕಳೀಲಿ ಅಂತಕ್ಕಂಥದ್ದನ್ನ ಒಂದು ಕಾಲಮಿತಿಯನ್ನು ಹಾಕಿದ್ರು. ಅದೆಲ್ಲದೂ ಮುಗಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನಿವಾರ್ಯ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಮತ್ತೆ ಹೋಗುವಂಥ ಪ್ರಯತ್ನ ಮಾಡ್ತೀವಿ. ನೋಡಿ, ನಾಯಕತ್ವದ ವಿಚಾರದಲ್ಲಿ ನಾವು ಯಾರು ಕೂಡ ಧ್ವನಿ ಎತ್ತಕ್ಕೆ ಬರೋದಿಲ್ಲ. ಅದು ಪಕ್ಷದ ಆಂತರಿಕವಾಗಿರ್ತಕ್ಕಂಥದ್ದು, ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ಅವರು ಏನು ತೀರ್ಮಾನ ಮಾಡ್ತಾರೆ, ಏನೇ ತೀರ್ಮಾನ ಮಾಡಿದ್ರು ತೀರ್ಮಾನ ನಾವು ಒಪ್ಪುವಂಥ ಕೆಲಸವನ್ನು ಮಾಡಲೇಬೇಕಾಗ್ತದೆ. ಮುಖ್ಯಮಂತ್ರಿಗಳು ಈಗಾಗಲೇ ಅವರು ಹೇಳಿದ್ದಾರೆ, ದೆಹಲಿಗೆ ನಾನು ಹೋಗ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಅವರು ಹೋಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಕೂಡ ಹೋಗ್ತಾರೆ. ಅವರು ಕೂತೇ ತೀರ್ಮಾನ ಮಾಡ್ತಾರೆ. ನಮ್ಮಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇದು ಪ್ರಚಾರ ಇರ್ತಕ್ಕಂಥ ರೀತಿಯಲ್ಲಿ ವ್ಯತ್ಯಾಸಗಳಿಲ್ಲ. ಅವರು ಏನು ಹೇಳ್ತಾರೆ ಬಿಡ್ತಾರೆ ಅಂತಕ್ಕಂಥದ್ದು ಬಗ್ಗೆ ನಾವು ಹೆಚ್ಚು ಗಮನ ಹರಿಸಬೇಕಾಗಿಲ್ಲ. ಇದು ಅವರ ಅಭಿಪ್ರಾಯನ ಅವರು ವ್ಯಕ್ತಪಡಿಸ್ತಾರೆ. ಅವರು ಅದನ್ನೇ ಅದೇ ಅಭಿಪ್ರಾಯನೇ ಅದು ಸಾರ್ವತ್ರಿಕ ಮತ್ತು ಎಲ್ಲರ ಅಭಿಪ್ರಾಯ ಅಂತೇಳಿ ತಿಳಿಯಕ್ಕೆ ಬರುತ್ತೆ. ಇನ್ನು ರಾಜ್ಯ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಒಂದಿಷ್ಟು ಬೇಡಿಕೆಗಳನ್ನ ನಿನ್ನೆ ಇಟ್ಟಿದ್ರು. ವರಿಷ್ಠರ ಭೇಟಿಗೆ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಈಗ ನಿರ್ಧಾರವನ್ನ ಕೈಗೊಂಡಿದೆ. ರಾಜ್ಯದಲ್ಲಿನ ಬೆಳವಣಿಗೆಗಳ ಬಗ್ಗೆ ವರದಿಯನ್ನ ನೀಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ತರಾತುರಿಯಲ್ಲಿ ಮೊನ್ನೆ ಹಿಜಾಬ್ಗೆ ಅವಕಾಶವನ್ನ ಶಿಕ್ಷಣ ಇಲಾಖೆ ಸರ್ಕಾರ ಮಾಡಿಕೊಡ್ತು. ಅಂದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಮುಸ್ಲಿಂ ಸಮುದಾಯವನ್ನ, ಸಂಘಟನೆಗಳನ್ನ, ಆ ಕೋಪವನ್ನ ತಣಿಸುವಂತ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಇನ್ನೂ ಹಲವಾರು ಬೇಡಿಕೆಗಳ ಈಡೇರಿಕೆ ಆಗಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ. ಇನ್ನು ಕಾಂಗ್ರೆಸ್ ಗೆಲುವಿನಲ್ಲಿ ಮುಸ್ಲಿಂ ಸಮುದಾಯದ ಪಾತ್ರವಿದೆ. ಸಮುದಾಯಕ್ಕೆ ಕೊಟ್ಟ ಭರವಸೆಯನ್ನ ಪಕ್ಷ ಈಡೇರಿಸಿಲ್ಲ. ದಾವಣಗೆರೆ ವಿಚಾರದಲ್ಲಿ ಟಾರ್ಗೆಟ್ ಮಾಡಲಾಯಿತು. ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್ ವಿರುದ್ಧ ಕ್ರಮ ಆಯಿತು. ಇದು ಸರಿಯಲ್ಲ. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಅನುದಾನವನ್ನ ಇನ್ನೂ ಕೊಟ್ಟಿಲ್ಲ. ಜಾತಿವಾರು ಜನಗಣತಿ ವರದಿ ಜಾರಿಗೆ ತಂದಿಲ್ಲ. ಸಮುದಾಯಕ್ಕೆ ತಕ್ಕ ಪ್ರಾತಿನಿಧ್ಯವನ್ನ ಸರ್ಕಾರದಲ್ಲಿ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರವಿದ್ರೂ ಕೂಡ ಕೋಮು ಗಲಭೆಗಳು ನಿಂತಿಲ್ಲ. ಪುನರಾವರ್ತಿತ ಆರೋಪಿಗಳ ವಿರುದ್ಧ ಕ್ರಮಗಳಾಗ್ತಾ ಇಲ್ಲ. ಒಂದು ವರದಿಯನ್ನ ರೆಡಿ ಮಾಡಿಕೊಂಡು ಹೈಕಮಾಂಡ್ ನಾಯಕರ ಭೇಟಿಗೆ ಮುಸ್ಲಿಂ ನಾಯಕರು ಸಜ್ಜಾಗಿದ್ದಾರೆ, ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ಪಕ್ಷ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ನಮ್ಮ ಪಾತ್ರ ಸಹಜವಾಗಿ ದೊಡ್ಡದಿದೆ. ಇನ್ನು ಆಡಳಿತಕ್ಕೆ ಬರೋಕ್ಕೂ ಮುಂಚೆ ಒಂದಿಷ್ಟು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತಾನೂ ಹೇಳಿದ್ರು. ಆದ್ರೆ ಇದುವರೆಗೂ ಅದು ಮಾಡಿಲ್ಲ ಕಾಂಗ್ರೆಸ್ ಪಕ್ಷ. ಹಾಗಾಗಿ ದಾವಣಗೆರೆಯಲ್ಲಿ ಎಸ್ಪೆಷಲಿ ಉಪಚುನಾವಣೆ ನಡೀತು, ಅಲ್ಲಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಯಿತು. ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿ ಕ್ರಮವನ್ನ ಕೈಗೊಳ್ಳಲಾಯಿತು. ಸೊ ಇದು ಸರಿಯಲ್ಲ. ಹೀಗೆ ಒಂದಿಷ್ಟು ಕಂಪ್ಲೇಂಟ್ಸ್ಗಳನ್ನ ಇಟ್ಕೊಂಡು ಹೈಕಮಾಂಡ್ ನಾಯಕರ ಭೇಟಿಗೆ ಮುಸ್ಲಿಂ ಸಮುದಾಯದ ಮುಖಂಡರು ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ವರಿಷ್ಠರಿಗೆ ಆ ವರದಿಯನ್ನ ಶೀಘ್ರವೇ ಸಲ್ಲಿಕೆ ಮಾಡೋದಕ್ಕೆ ತಯಾರಿ ಆಗಿದೆ. ಬಜೆಟ್ ಹಂಚಿಕೆಯನ್ನ ಸರಿಯಾಗಿ ಮಾಡಬೇಕು. ಕೊಟ್ಟಂತ ಭರವಸೆಯನ್ನ ನಮ್ಮ ಸಮುದಾಯಕ್ಕೆ ಸರ್ಕಾರ ಈಡೇರಿಸಿಲ್ಲ. ಇನ್ನು ದಾವಣಗೆರೆ ವಿಷಯದಲ್ಲಿ ಅಬ್ದುಲ್ ಜಬ್ಬಾರ್ ಮತ್ತೆ ನಸೀರ್ ಅಹಮದ್ ಮೇಲೆ ಕ್ರಮ ಆಯಿತು. ಇದು ಸರಿಯಾದಂತ ಕ್ರಮ ಅಲ್ಲ. ಜಾತಿವಾರು ಜನಗಣತಿ ವರದಿ ಜಾರಿಗೆ ತಂದಿಲ್ಲ. ಶೈಕ್ಷಣಿಕವಾಗಿಯೂ ಕೂಡ ಒಂದಿಷ್ಟು ಬೇಡಿಕೆಗಳು ಇದುವರೆಗೂ ಕೂಡ ಪಕ್ಷ ಈಡೇರಿಸಿಲ್ಲ. ಸಮುದಾಯಕ್ಕೆ ತಕ್ಕ ಪ್ರಾತಿನಿಧ್ಯವನ್ನ ಈ ಸರ್ಕಾರ ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರವಿದ್ರೂ ಕೂಡ ರಾಜ್ಯದಲ್ಲಿ ಕೋಮು ಗಲಭೆಗಳು ನಿಂತಿಲ್ಲ. ಪುನರಾವರ್ತಿತ ಆರೋಪಿಗಳ ವಿರುದ್ಧ ಕ್ರಮಗಳು ಈ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ನಮ್ಮನ್ನು ಕೇವಲ ವೋಟ್ ಬ್ಯಾಂಕ್ಗೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಆರೋಪಗಳನ್ನ ಮಾಡಿಕೊಂಡು ಒಂದು ವರದಿಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ.